ಮೈದಿನ ನೋಡಿದ್ಯಾ, ಇಂಥ ಪರಿಸ್ಥಿತಿಯಲ್ಲಿ ಮನೆಯನ್ನ ಬಿಟ್ಟು ಬಂದು ನನಗೆ ಕಾಲಡವಿಯಲ್ಲಿ ನಾವು ಎಲ್ಲಿಗೆ ಅಂತ ಹೋಗುವುದು? ನೋಡು ಮೈದಿನ, ಈ ಕಾಲಡವಿಯಲ್ಲಿ ಎಲ್ಲಿಯಾದ್ರೂ ಹೋಗಿ ಗೆಡ್ಡೆ ಗೆಣಸುಗಳನ್ನಾದ್ರೂ ತಿಂದು ಬದುಕೋಣ. ಅದನ್ನ ಬಿಟ್ರೆ ನಮಗೆ ಇನ್ಯಾವ ದಿಕ್ಕು ಇಲ್ಲ. ಅಲ್ಲಿ ಯಾರೋ ಹೆಣವನ್ನು ಹೂತು ಆ ಹೆಣದ ಮೇಲೆ ಎಡೆಯನ್ನ ಬಡಿಸಿ ಹೋಗಿದ್ದಾರೆ. ನನಗೆ ಯಾಕೋ ತುಂಬಾ ಹುಷವಾಗ್ತಿದೆ ಬಸವರಾಜ. ಆ ಎಡೆಯನ್ನಾದ್ರೂ ತಂದ್ಕೊಡು, ಅದನ್ನ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ. ಸಾಕು ಮಾಡಮ್ಮ ಈ ನಿನ್ನ ಹಸಿವಿನ ಕೂಗನ್ನು. ಅತ್ತಿಗೆ, ನಿನ್ನ ಹಸಿವಿನ ಮಾತುಗಳನ್ನು ಕೇಳಿದರೆ ನನ್ನ ಕರಳು ಕತ್ತರಿಸಿದಂತೆ ಹೋಗುತ್ತಿದೆ ಅಮ್ಮ. ಅಲ್ಲಿ ಸ್ವಜಾನದಲ್ಲಿ ದೆವ್ವಗಳಿರುತ್ತವೆಂದು ಹೇಳುತ್ತಿದ್ದರಲ್ಲಮ್ಮ. ಹೊಟ್ಟೆಯಲ್ಲಿ ಇರುವ ಹಸುವೆ ಭೂತವಾಗಿರುವಾಗ ಇನ್ನು ಯಾವ ಮಶಾನದಲ್ಲಿ ಭೂತ ಬರಲು ಸಾಧ್ಯ? ಮೈದನ, ನನ್ನ ಮಾತನ್ನು ಕೇಳು, ಹೋಗು. ನನಗೆ ತುಂಬಾ ಅವಶ್ಯಕತೆ ಇದೆ. ಬೇಗ ಹೋಗಿ ಆ ಅನ್ನವನ್ನು ತಂದ್ಕೊಡಪ್ಪ. ಎಲ್ಲಿದ್ದಾನಮ್ಮ ನಿನ್ನ ದೇವರು? ಗುಡಿಯಲ್ಲಿ ಕಲ್ಲಾಗಿ ಕುಳಿತು ಅಬಲೆಯಾದವರ ಮಾನ ರಕ್ಷಣೆ ಮಾಡದೇ ಇರುವನು ದೇವರೇನಮ್ಮ? ತನ್ನ ಚಿನ್ನದ ಕಿರೀಟವನ್ನೇ ಪರದೇಶಕ್ಕೆ ಮೂರ್ತಿಗಳು ಅಪಹರಿಸಿದಾಗ ತನ್ನ ರಕ್ಷಣೆ ಮಾಡಲಾರದವನು ದೇವರೇನಮ್ಮ? ಸಮಾಜದಲ್ಲಿ ನಡೆಯುವ ಕೆಟ್ಟ ಕಾರ್ಯಗಳನ್ನು ಹತಕದೇ ಇರುವನು ದೇವರೇನಮ್ಮ? ಎಲ್ಲಿದ್ದಾನಮ್ಮ ನಿನ್ನ ದೇವರು? ನೋಡು ಬಂದಿರ, ಹಸಿದ ಒಡಲಿಗೆ ಅನ್ನ ಬೇಕು. ಆದಷ್ಟು ಬೇಗ ನಿನ್ನ ಈ ವೇದಾಂತದ ಮಾತುಗಳನ್ನ ಬಿಟ್ಟು ಹೋಗು. ಯಾಕೆಂದ್ರೆ ಎಲ್ಲವನ್ನು ನೋಡಿಕೊಳ್ಳುವನು ಆ ದೇವರಿದ್ದಾನಪ್ಪ, ಆ ದೇವರಿದ್ದಾನೆ. ಧರ್ಮವೋ ಕರ್ಮವೋ ನನಗಿಲ್ಲ, ನನಗೆ ಗೊತ್ತಿಲ್ಲ ಅತ್ತಿಗೆ. ನೀನು ಇಲ್ಲೇ ಕುಳಿತುಕೊಳ್ಳಮ್ಮ, ನಾನು ಹೋಗಿ ಬರ್ತೇನೆ. ಸರಿಯಪ್ಪ. ನನಗಾಗಿ ಬಂದೆಗಳು ಇದು ಯಾರು ಬರೆದ ಕಥೆಯೋ? ನನಗಾಗಿ ಬಂದೆಗಳು ತೆಗೆದುಕೊಳ್ಳಮ್ಮ. ಯಾಕಪ್ಪ, ಯಾಕಪ್ಪ ನಿನ್ನ ಕಣ್ಣಲ್ಲಿ ನೀಡು? ನೋಡು, ನಾವು ಇರುವ 3 ದಿನದ ಬಡತನಕ್ಕಾಗಿ ನೀನ್ ಈ ರೀತಿಯಾಗಿ ಕಣ್ಣಲ್ಲಿ ನೀರು ಸುರಿಸ್ತಾ ಇದೆಯಲ್ಲ. ಆದ್ರೆ ಜೀವ ಪರ್ಯಂತ ಅದೆಷ್ಟೋ ಜನ ಬಡವರು ಸಾಯುವವರೆಗೂ ಕಣ್ಣೀರನ್ನ ಸುರಿಸುತ್ತಾನೆ ಬದುಕ್ತಾರೆ. ಅಂತವರ ಪಾಡೇನು ಅಂತ ಯೋಚನೆ ಮಾಡಿದ್ಯೇನಪ್ಪ? ಯೋಚನೆ ಮಾಡಿದ್ಯಾ? ಬಸವರಾಜ, ನನಗೆ ಯಾಕೋ ತುಂಬಾ ಬಾಯಾರಿಕೆ ಆಗ್ತೇನೆ. ಎಲ್ಲಾದ್ರೂ ಹೋಗಿ ಸ್ವಲ್ಪ ನೀರು ತಂದು ಕೊಡ್ತೀನಪ್ಪ. ಭಕ್ತಿಗೆ ಇಂಥ ಘೋರ ಅರಣ್ಯದಲ್ಲಿ ನೀರು ಎಲ್ಲಿಂದ ತರುವುದು? ಆಯ್ತು ಅತ್ತಿಗೆ, ನೀನು ಇಲ್ಲೇ ಕುಳಿತುಕೊಳ್ಳಬಾರಮ್ಮ, ನಾನು ಹೋಗಿ ನೀರು ತರುತ್ತೇನೆ. ಸರಿಯಪ್ಪ, ಹೋಗಿ ಬೇಗ ಬಂದಿರಿ. ದೇವರೇ, ಇದೆಂತ ಪರಿಸ್ಥಿತಿಯನ್ನು ಅನುಭವಿಸ್ತಿದ್ದೀನಿ ನಾನು. ಈ ಬಾಯಾರಿಕೆಯಿಂದ ಬಳಲುತ್ತಿರುವ ಈ ನನ್ನ ಜೀವಕ್ಕೆ ನಾನು ಇದನ್ನೆಲ್ಲ ಅನುಭವಿಸ್ಬೇಕಾ? ಇಲ್ಲ, ಇದಕ್ಕಿಂತಲೂ ಎಲ್ಲಿಯಾದ್ರೂ ಹೋಗಿ ಪ್ರಾಣ ಬಿಡಬೇಕು ಅಂತ ನಾನು ಅಂದ್ಕೊಂಡ್ರೆ ನನ್ನ ಹೊಟ್ಟೆಯಲ್ಲಿರುವ ಈ ಮಗು ಅಮ್ಮ ಅಂತ ಕರೆಯೋದನ್ನ ಕೇಳ್ತಾ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಸುತ್ತೆ. ಹೌದು, ನನ್ನ ಮೈದಿನ ಹೋಗಿ ನೀರನ್ನ ತರುವಷ್ಟರೊಳಗಾಗಿ ಈ ಮರದ ನೆರಳಿನಲ್ಲೇ ಕುಳಿತರಾಯ್ತು. Ha ha ha!
ಸಾವಿತ್ರಿ, ಅಂದು ದೇವಸ್ಥಾನದಲ್ಲಿ ನಿನ್ನನ್ನು ಸ್ಪಂದಿಸಲು ಬಂದಾಗ ಈ ನನ್ನ ಕೆನ್ನೆಗೆ ಅವಮಾನ ಮಾಡಿದ್ದಕ್ಕಾಗಿ ಎಂದು ನೀನು ನನ್ನ ಅಡಿಯಾಳಾಗಿ ಬಾಳ ಬದುಕಬೇಕಾಗಿದೆ. ನೋಡಿದೆಯೋ ಸಾವಿತ್ರಿ, ನನ್ನನ್ನು ಎದುರು ಹಾಕಿಕೊಂಡಿದ್ದರ ಪರಿಣಾಮವನ್ನು. ತಮ್ಮ ಗರ್ಭವತಿಯಾದ ನೀನು ಈ ಘೋರವಾದ ಅರಣ್ಯದಲ್ಲಿ ಕಷ್ಟದಿಂದ ಕಾಲ ಕಳೆಯುತ್ತಿರುವಿ. ಈ ಕಾನನದಲ್ಲಿ ಅಣ್ಣ, ನನ್ನ ಈ ಪರಿಸ್ಥಿತಿಯನ್ನು ನೋಡಿ ನೀನು ಇಲ್ಲಿಗೂ ಬಂದೀಯ. ನೋಡು, ಹುಲಿ ಸಿಂಹಗಳ ತುಂಬಿರುವ ಈ ದಟ್ಟಡವಿಯಲ್ಲಿ ನಿನ್ನಂತ ಹರಳು ಮಾಡುವ ಒಬ್ಬಂಟಿಗಳಾಗಿ ಈ ಕಾನನದ ಅಲೆಗಳ ಮಧ್ಯದಲ್ಲಿ ಬಂಗಾರದ ಹೊಳಪಿನ ಮೈಮೋಟವನ್ನು ಹೊತ್ತು ನಿಂತ ನಿನ್ನನ್ನು ಅಪ್ಪಿ ಮುದ್ದಿಟ್ಟವರ ಈ ಜಗನ್ನಾಥನಾತ್ಮಕ್ಕೆ ಶಾಂತಿ. ನನ್ನಿಂದ ಯಾವುದೇ ಅಪರಾಧವಾಗಿದ್ದಿದ್ರು ನಾನು ನಿನ್ನ ಒಡ ಹುಟ್ಟಿದ ತಂಗಿ ಅಂತ ತಿಳಿದು ದಯವಿಟ್ಟು ನನ್ನ ಕ್ಷಮಿಸಿ ಹೊರಟೋಗೋಣ. ಹೊರಟೋಗು. ಅಣ್ಣ ಅಣ್ಣನನ್ನ ಬಿಟ್ಟು ಬಿಡುವರೇ ಈ ಜಗನ್ನಾಥ ನಿನ್ನನ್ನು. ನೋಡು ಸಾವಿತ್ರಿ, ಈ ನಿನ್ನ ದೇಹಲಿಂಗನದ ಸುಖವನ್ನು ಉಣ್ಣಬೇಕೆಂದು ಆಸೆಪಟ್ಟು ಬಂದಿರುವನು ಈ ಜಗನ್ನಾಥ. ಎಂದು ನೀನು ನಾನು ಹೇಳಿದಂತೆ ಕೇಳದಿದ್ದರೆ ಬಲತ್ಯಾರ ಪ್ರಯೋಜನ ಎಂಬುದನ್ನು ಮರೆಯಬೇಡ. ಬಾಯಿಲ, ಇಲ್ಲಿವರೆಗೂ ನಾನು ನಿನಗೆ ಮರ್ಯಾದೆಯನ್ನು ಕೊಟ್ಟು ಮಾತನಾಡಿಸಿದ್ದೇ ತಪ್ಪಾಯ್ತು ಅಂತ ಅನ್ಸುತ್ತೆ. ಇನ್ನೊಂದು ಸಾರಿ ನೀನು ಮುಂದೆ ಬಂದದೆ ಹೋದಾದ್ರೆ ನಿನ್ನ ಬಾಯಲ್ಲಿ ಹಾಲನ್ನು ಉದುರಿಸಬೇಕಾಗುತ್ತೆ. ಏನಿನ್ನ ಕೆಂಗುಟಿಯ ಸವಿಯನ್ನು ಸವಿಯಬೇಕೆಂದು ಬಂದಿರುವ ಈ ನನ್ನ ಹಲ್ಲುಗಳನ್ನು ಉದುರಿಸುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಈ ನಿನ್ನ ಕೆನ್ನೆಯನ್ನು ಕತ್ತಬೇಕೆಂದು ಹಾತುರಿತ್ತಿರುವ ಇವುಗಳನ್ನು ಉದುರಿಸುವುದು ನಿನ್ನಿಂದ ಎಂದಿಗೂ ಸಾಧ್ಯವಿಲ್ಲದ ಮಾತು. ನೀಚ, ಇಲ್ಲಿಯವರೆಗೂ ನಾನು ನಿನಗೆ ಮರ್ಯಾದೆ ಕೊಟ್ಟದೇ ತಪ್ಪಾಯ್ತು ಅಂತ ಅನ್ಸುತ್ತೆ. ಅಣ್ಣ ಅಂತ ನಾನು ನಿನ್ನನ್ನು ಕರೆದಿದ್ದೇ ತಪ್ಪಾಯ್ತು. ನೋಡು, ಒಳ್ಳೆ ಮಾತಿನಿಂದ ಹೊರಟು ಹೋಗು. ಇಲ್ಲವಾದರೆ ನನ್ನ ಕೈಯಿಂದಲೇ ನೀನು ಸಾವನ್ನಪ್ಪಿ ನಿನ್ನ ಈ ದೇಹ ಭಸ್ಮವಾಗಿ ಹೋಗುವುದು. ಸಾವಿತ್ರಿ, ಹೂವಿನ ಮಕರಂದವನ್ನು ಹೀರಲು ಬಂದ ದುಂಡು ಮತ್ತೊಂದು ಹೂವಿಗೆ ಹಾರಿ ಹೋಗುತ್ತದೆ. ಅದರಂತೆ ಈ ನಿನ್ನ ಮೈ ಕ್ರಾಂತಿಯನ್ನು ಪಡೆದು ನಿನ್ನನ್ನು ರಸತಗಳ ಕುಸುಮದಂತೆ ಮಾಡಿ ನಾನು ಕೂಡ ಹೊರಟು ಹೋಗುವೆ. ಪಾಪಿ, ದೂರ ಸರಿದು ಹೋಗುವೆಯೋ ಅಥವಾ ನಿನ್ನನ್ನು ಕಾಲಲ್ಲಿ ಹಾಕಿರೋ ಮೆಟ್ಟಿನಿಂದ ಬಾರಿಸಲು? ಸಾವಿತ್ರಿ, ಮಲಗಿದ ಸಿಂಹವನ್ನು ಜಗ್ಗಿ ಬಲದಬ್ಬಿಸಿ ನನ್ನೊಂದಿಗೆ ಸಹಿಸಾಡುವ ನಿನ್ನಂತ ಯೌವನ ಬರೆತ ಹೆಣ್ಣು ನನಗಾವ ಲೆಕ್ಕ. ಒಬ್ಬಂಟಿಯಾಗಿ ಸಿಕ್ಕ ನಿನ್ನನ್ನು ಬಿಟ್ಟು ಹೋಗುವ ದಪ್ಪ ಈ ಜಗನ್ನಾಥನಲ್ಲ. ಒಂದು ಹೆಣ್ಣು ತನ್ನ ಮನಸ್ಫೂರ್ತಿಯಾಗಿ ಒಪ್ಪಿದರೆ ಮಾತ್ರ ಅದು ಇನ್ನೊಂದು ಸಂಬಂಧಕ್ಕೆ ಸಾಧ್ಯ. ಮನಸ್ಸಿಲ್ಲದ ಒಂದು ಹೆಣ್ಣಿನನ್ನ ಭೋಗಿಸುತ್ತೇನೆ ಅಂತ ಮುಂದೆ ಬಂದದೆ ಹೋದಾದ್ರೆ ಅದು ನಿರ್ಜೀವವಾದ ಒಂದು ಕಲ್ಲಿನನ್ನ ಭೋಗಿಸಿದಂತೆಯೇ ಸರಿ ಅಂತ ತಿಳಿದುಕೋ. ಸಾವಿತ್ರಿ, ಎಚ್ಚರಿಕೆ. ನಿನ್ನಂತ ನಲ್ಲ ಹೆಣ್ಣಿನಿಂದ ಎಚ್ಚರಿಕೆ ಹೋಲಿಸಿಕೊಂಡು ಹೋಗಲು ಈ ಜಗನ್ನಾಥವು ಸಣ್ಣನೆಂದು ನೀನು ತಿಳಿಯಬೇಡ. ಹಾಗಾದರೆ ಮುಗಿಯಿತು ನಿನ್ನ ಸಾಧ್ವಿ ಎಂಬ ಎರಡಕ್ಷರ, ಎಂದು ನಿಂದ ನೀ ನರಸವಿ ಗರತಿ ಎಂಬ ಮೂರಕ್ಷರ. ಎಲ್ಲ ಕೆಲವೇ ನಿಮಿಷಗಳಲ್ಲಿ ನನ್ನ ಆತ್ಮದಲ್ಲಿರುವ ಕಾಮದ ಬಾಣದಿಂದ ನಿನ್ನ ಆತ್ಮಕ್ಕೆ ಗೊತ್ತಾಗುವುದು ನೀನು ಮಾನಿನಿಯಲ್ಲ, ಜಾರುಣಿ ಎಂದು. ನಾನು ನಿನ್ನ ಆತ್ಮೀಯ ಮಿತ್ರನ ಅಣ್ಣನ ಹೆಂಡತಿ, ಅಂದ್ರೆ ಅವನ ಅತ್ತಿಗೆ. ಅಂತ ಅತ್ತಿಗೆಯನ್ನೇ ಮೋಹಿಸುವುದಕ್ಕೆ ಅಂತ ಬರ್ತಾ ಇದೆಯಲ್ಲೋ ಕಾಮಿ. ಸಾವಿತ್ರಿ, ನೀನು ಸತ್ತಾಕ್ಷಣ ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ನೀನು ತಿಳಿದುಕೊಂಡಿದ್ದರೆ ಶುದ್ಧ ತಪ್ಪು. ಆಗದಲ್ಲಿ ಹೊಳೆಯುವ ಕಾಮಿನ ಬಿಲ್ಲಿನಂತೆ ಪ್ರಜ್ವಲಿಸುವ ಈ ನಿನ್ನ ಅಂದದ ದೇಹವನ್ನು ನೀನು ಸತ್ತ ಹೆಣವಾದ ಮೇಲಾದರೂ ಭೋಗಿಸಿ ನನ್ನ ಆತ್ಮ ತೃಪ್ತಿಪಡಿಸಿ
ಲೇ ನಿಂಗ ನಿಂಗ ನನ್ನನ್ನು ಎದುರು ಹಾಕಿಕೊಂಡಿದ್ದೀಯಲ್ಲ ಮಗನೇ, ಮುಂದೆ ನೋಡಿಕೊಳ್ಳುತ್ತೇನೆ. ನೋಡಿದ್ದೇನೆ ಮಗನ. ನಿಂಗಪ್ಪ, ಇದು ಯಾವ್ದು ಹೊಸ ಐತಿ? ಯಾಕಪ್ಪ ನಮಸ್ಕಾರ ಇಲ್ಲ ಗತಿಯಲ್ಲ ಇಲ್ಲಿವರೆಗೆ ಯಾವಲ್ ಬಚ್ಚಿಟ್ಟಿದ್ದೇವ ನನ್ನ ಕಣ್ಣಿಗೆ ಬಿದ್ದಲ್ಲ. ಹೋಗಿ ಎಲ್ಲ ತೊಳ್ಕತ್ತ ಬಂದು ಇಲ್ಲಿ ಕೈ ನೋಡ್ತೀಯ. ಅಡ್ಡಿಲ್ಲ, ಹೋಗಿ ಹೋಗಿ ಬೆಳಗ ಮುಂಜೆ ಚಲೋ ಹಿಡ್ಕೊಂಬಂದಿಪ್ಪ. ಅಡ್ಡಿಲ್ಲಪ್ಪ, ನೀನು ತೊಳಕೈ ಹಾಕಕ್ ನೋಡ್ತೀಯಪ್ಪ. ಅಲ್ಲಪ್ಪ ನಮಸ್ಕಾರ ಕೈ ಮುಗಿತೇನೆ. ಅಲ್ಲೋ ಏನ್ ಹಾಕಿ ನಿಲ್ಸಿ ಅಯ್ಯಪ್ಪ, ಏನ್ ಹಾಕ್ಬೇಕು ಹೋಗ್ಬೇಕ? ಅವರ ಇಲ್ಲಿಗೆ ಯಾಕೆ ಬರಕ್ ಹೋಗಿದ್ರಿ? ಸಾಕಿ ಅವರಿಗೆ ತುಂಬಾ ಆಸೆ ಐತಿ, ಮನೆ ಕರ್ಕೊಂಡು ನಡಿ. ಸರಿ ಸರಿ ಬರೇ ಬರೇ ಹೌದು